Next to genetically modified plants useful in many ways. ಈ ಕ್ವಶನ್ ಅನ್ನು ಎಕ್ಸಾಮ್ ಒಳಗೆ 3 ಮಾರ್ಕ್ಸ್ ಗೆ ಕೇಳಿದ್ದಾರೆ. How genetically modified plants useful in many ways ಅಂತ ಹೇಳಿ. ಓಕೆ, ಆಗಲೇ ಹೇಳಿದ್ರೆ genetically modified organism ಇವನ್ನ ನಾವು ಪಾಯಿಂಟ್ ವೈಸ್ ಹೇಳ್ಕೊಳ್ತಾ ಹೋಗ್ತೀವಿ. ಓಕೆ, ಒಂದೇದು ಏನ್ ಹೇಳ್ತೀವಿ ಅಂದ್ರೆ genetically modified plants or genetically modified crop more tolerant to abiotic stress. ಓಕೆ, ಶಾರ್ಟ್ ಆಗಿ GM ಅಂತ ಬರೀತೀನಿ. Genetically modified plants. Okay, yes, plants are made okay, yes, made tolerant to abiotic stress. Made tolerant to abiotic stress. Abiotic stress. Okay, yes. Abiotic stress ಅಂದ್ರೆ ಯಾವುದು? ಹೀಟ್ ಇರಬಹುದು, ಕೋಲ್ಡ್ ಇರಬಹುದು, ಓಕೆ, ಸಲಿನಿಟಿ ಕಂಡೀಷನ್ ಇರಬಹುದು. ಓಕೆ, ಪ್ಲಸ್ ಅದರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಡ್ರಾಟ್. Abiotic stress like drought. Okay, yes. Next to heat, salinity, salt condition, cold, ಎಕ್ಸೆಟ್ರಾ. ಅಂದ್ರೆ ಈ ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಇಂದ ನಾವು ಪ್ಲಾಂಟ್ಸ್ ಅನ್ನ ಏನ್ ಮಾಡಿದ್ವಿ? ಓಕೆ, ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಆರ್ ಮೇಡ್ ಟಾಲರೆಂಟ್ ಟು ಅಬಯೋಟಿಕ್ ಸ್ಟ್ರೆಸ್. ಓಕೆ, ನಾನು ಆಗ್ಲೇ ಹೇಳಿದಲ್ಲ, ಬಹಳ ಸಿಂಪಲ್ ಮೆಥಡ್ ಇದು, ನಾವು ಹೊಸದಾಗಿ ಏನು ಮಾಡಿಲ್ಲ. ಓಕೆ, ಪರ್ಟಿಕ್ಯುಲರ್ ಡ್ರಾಟ್ ಕಂಡೀಷನ್ ಒಳಗೆ ಅಂದ್ರೆ ನೀರ್ ಕಡಿಮೆ ಇರೋ ಜಾಗದೊಳಗಿರೋ ಪರ್ಟಿಕ್ಯುಲರ್ ಸರ್ಟೇನ್ ಪ್ಲಾಂಟ್ಸ್ ಇರುತ್ತೆ. ಆ ಪ್ಲಾಂಟ್ಸ್ ಒಳಗಿರೋ ಜೀನ್ಸ್ ಅನ್ನ ನಮ್ಮ ಕ್ರಾಪ್ ಪ್ಲಾಂಟ್ಸ್ ಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ. ಓಕೆ, ಅವಾಗ ಏನಾಗ್ಬಿಡುತ್ತೆ, ಅದು ನ್ಯಾಚುರಲಿ ಡ್ರಾಟ್ ಆಗುತ್ತೆ ಅಥವಾ ರೈನ್ ಫೀಡ್ ವೆರೈಟೀಸ್ ಅಂತ ಕರೀತೀವಿ. ಓಕೆ, ರೈನ್ ಫೀಡ್ ಅಂದ್ರೆ ದ ಪ್ಲಾಂಟ್ ವಿಚ್ ಇಸ್ ಗೋಯಿಂಗ್ ಟು ಗ್ರೋ ಈವನ್ ಮಿನಿಮಮ್ ರೈನ್ಫಾಲ್ ವೆನ್ ಇಟ್ ಇಸ್ ಗೋಯಿಂಗ್ ಟು ಆಕರ್. ಇನ್ನ ಹೀಟ್ ಅಂದ್ರೆ ಹೈಯರ್ ಟೆಂಪರೇಚರ್. ಓಕೆ, ಪ್ಲಸ್ ಅದ್ರ ಜೊತೆಗೆ ಸಲಿನಿಟಿ ಅಂದ್ರೆ ಸಾಲ್ಟ್ ಕಂಡೀಷನ್ಸ್. ಓಕೆ, ಸಾಲ್ಟ್ ಕಂಡೀಷನ್ ಟಾಲರೇಟ್ ಮಾಡ್ಕೊಳ್ಳೋದು. ಎಸ್, ಇದು ಒಂದು ಏನಪ್ಪಾ ಅಂದ್ರೆ ಯೂಸ್ ಅಂತ ಹೇಳ್ತೀವಿ. ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಆರ್ ಮೇಡ್ ಟಾಲರೆಂಟ್ ಟು abiotic stress like okay, cold, drought, salt and heat conditions. Okay, next to genetically modified plants are disease resistant. Okay, yes, are disease resistant. Okay, yes, disease resistant, which reduce the use of pesticides or insecticides irbodu, which reduce use of chemical pesticides. Chemicals or chemical pesticides. Okay, yes, genetically modified plants are disease resistant, which reduce the use of chemical pesticides. Next to genetically modified plants may reduce post-harvest loss. Okay, yes, plants are reduce post harvest loss. ಓಕೆ, ಇದನ್ನ ನೀವು ಬಹಳಷ್ಟು ಎಕ್ಸಾಂಪಲ್ಸ್ ತಗೋಬಹುದು. ಸೇ ಫಾರ್ ಎಕ್ಸಾಂಪಲ್, ಇವತ್ತು ವೆಜಿಟೇಬಲ್ಸ್ ತಗೊಳ್ರಿ. ಟೊಮೆಟೊ ಹಿಂದೆ ಏನಾಗ್ತಿತ್ತು ಅಂದ್ರೆ 2 ಅಥವಾ 3 ದಿವಸ ಅಥವಾ 4 ದಿವಸಕ್ಕೆ ದಟ್ ಈಸ್ ಗೋಯಿಂಗ್ ಟು ಸ್ಪಾಯ್ಲ್, ದಟ್ ಈಸ್ ಅನ್ಫಿಟ್ ಫಾರ್ ಯೂಸ್. ಬಟ್ ಇವತ್ತು ಜೆನೆಟಿಕಲಿ ಮಾಡಿಫೈಡ್ ಏನು ಪ್ಲಾಂಟ್ ಇದೆ, ಓಕೆ, ದಟ್ ವಿ ಆರ್ ಗೋಯಿಂಗ್ ಟು ಪ್ರಿಸರ್ವ್ ಫಾರ್ 10 to 15 ಡೇಸ್, 10 ರಿಂದ 15 ದಿವಸ ನೀವೇನಪ್ಪಾ ಅಂದ್ರೆ ಪ್ರಿಸರ್ವ್ ಮಾಡಬಹುದು. ಓಕೆ, ಅದೇ ತರ ಬಹಳಷ್ಟು ವೆಜಿಟೇಬಲ್ಸ್ ನೀವೆಲ್ಲ ಏನಪ್ಪಾ ಅಂದ್ರೆ ಓಕೆ ಲೆಕ್ಕಕ್ಕೆ ತಗೋಬಹುದು. ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ರೆಡ್ಯೂಸ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಓಕೆ, ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅನ್ನ ರೆಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಓಕೆ, ದೀಸ್ genetically modified plants okay is
increased efficiency of okay mineral absorption or efficiency of mineral usage. Mineral use, okay, yes, mineral usage by plants. Mineral absorption or mineral usage by plants. ಓಕೆ ಅವಾಗ ಸಾಯಿಲ್ ಒಳಗೆ ಏನ್ ಮಿನರಲ್ಸ್ ಇರುತ್ತೆ ಅದನ್ನೆಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳುತ್ತೆ ಪ್ಲಾಂಟ್ಸ್. ದಿಸ್ ಪ್ರಿವೆಂಟ್ಸ್ okay is early exhaust of fertility of soil. Prevents early, okay, is exhaustion okay early exhaustion of fertility of soil. Fertility of soil, okay, yes. In a last ಬಂದ್ರೆ okay genetically modified plants are enhanced nutritional value. Modified plants are enhanced or increased nutritional value. Enhanced or increased nutritional value. ಓಕೆ ಎಸ್ ಇದಕ್ಕೂ ಒಂದು ಎಕ್ಸಾಂಪಲ್ ಇದೆ ಯಾವುದು ಅಂದ್ರೆ ವಿಟಮಿನ್ ಎ ಎನ್ರಿಚ್ ಗೋಲ್ಡನ್ ರೈಸ್. ಗೋಲ್ಡನ್ ರೈಸ್ ಓಕೆ ಎಸ್ ಇಷ್ಟು ನಾವೇನಪ್ಪಾ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಯೂಸ್ ಅನ್ನ ಹೇಳ್ಬೋದು. ಓಕೆ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ ಅಗ್ರಿಕಲ್ಚರ್ ಹೇಳ್ತಾ ಇದೀವಿ, ಅಲ್ಲಿ 3 ಪಾಸಿಬಲ್ ಆಪ್ಷನ್ಸ್ ಇದೆ, ಅಗ್ರೋಕೆಮಿಕಲ್ ಬೇಸ್ಡ್ ಮತ್ತೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್, ಇನ್ನು ಜೆನೆಟಿಕಲಿ ಮಾಡಿಫೈಡ್. ಓಕೆ ಅವ್ ಎರಡೂರಿಂದ ಏನಪ್ಪಾ ಅಂದ್ರೆ ಡಿಮೆರಿಟ್ಸ್ ಜಾಸ್ತಿ ಇದೆ, ಇನ್ನು ಮೆರಿಟ್ಸ್ ಜಾಸ್ತಿ ಏನಪ್ಪಾ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್. ಓಕೆ ಹಂಗಂದ್ರೆ ಏನ್ ಯೂಸ್ ಇದೆ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್? ಯೂಸ್ಫುಲ್ ಇನ್ ಮೆನಿ ವೇಸ್. ಒಂದ್ ಕಡೆ ಹೇಳಿದ್ವಿ ದೇ ಆರ್ ಮೇಡ್ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಆರ್ ಮೇಡ್ ಟಾಲರೆಂಟ್ ಟು ಅರೋಮ್ಯಾಟಿಕ್ ಸ್ಟ್ರೆಸ್ ಲೈಕ್ ಡ್ರಾಟ್, ಹೀಟ್, ಸನ್ಲೈಟ್ ಅಂಡ್ ಕೋಲ್ಡ್. ಅದಕ್ಕೆ ಇವತ್ತು ಎಲ್ಲಾ ಪ್ಲಾಂಟ್ಸ್ ಬಹಳಷ್ಟು ಪ್ಲಾಂಟ್ಸ್ ನಾವು ಬಹಳಷ್ಟು ಏರಿಯಾ ಒಳಗೆ ಬೆಳೀತಾ ಇದೀವಿ. ನೆಕ್ಸ್ಟ್ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಮೋಸ್ಟ್ ಆಫ್ ದ ಕೇಸಸ್ ಆರ್ ಡಿಸೀಸ್ ರೆಸಿಸ್ಟೆಂಟ್. ಓಕೆ ಇವತ್ತು ಬಿಟಿ ಕಾಟನ್ ಎಕ್ಸಾಂಪಲ್ ನೀವು ತಗೋಬಹುದು. ಓಕೆ ವಿಚ್ ರಿಡ್ಯೂಸ್ ದಿ ಯೂಸ್ ಆಫ್ ಕೆಮಿಕಲ್ ಪೆಸ್ಟಿಸೈಡ್ಸ್. ನೆಕ್ಸ್ಟ್ ಜೆನೆಟಿಕಲ್ ಮಾಡಿಫೈಡ್ ಪ್ಲಾಂಟ್ಸ್ ರೆಡ್ಯೂಸ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್, ಅಂದ್ರೆ ಲೇಟರ್ ಲಾಸ್ ಆಗೋದನ್ನ ಕಡಿಮೆ ಮಾಡಿದೆ. ಓಕೆ ನೆಕ್ಸ್ಟ್ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಇನ್ಕ್ರೀಸ್ ಎಫಿಷಿಯನ್ಸಿ ಆಫ್ ಮಿನರಲ್ ಯೂಸೇಜ್ by plants. This prevent early exhaustion of fertility of soil. In a last ಹೇಳ್ಬೇಕಪ್ಪ ಅಂದ್ರೆ genetically modified plants enhance or increase nutritional value. Okay, yes. value of food ಅಂತ ಹೇಳ್ಬೋದು ಬೇಕಿದ್ರೆ, nutritional value of food. Okay, so ಇಷ್ಟು ನಾವೇನಪ್ಪ ಅಂದ್ರೆ uses of genetically modified plants ಇದೆ. ಇನ್ನು ಮುಗ್ದಿಲ್ಲ, ಇನ್ನು ಕಂಟಿನ್ಯೂಯೇಷನ್ ಇದೆ. ಇಲ್ಲಿ ಎರಡು, ಒಂದು ಡಿಸೀಸ್ ರೆಸಿಸ್ಟೆಂಟ್, ಇನ್ನೊಂದು ಓಕೆ ನಿಮ್ಯಾಟೋಡ್ ರೆಸಿಸ್ಟೆಂಟ್ ಪ್ಲಾಂಟ್ ಡೆವಲಪ್ಮೆಂಟ್ ಪ್ರೊಸೀಜರ್ ಇದೆ. ಅದನ್ನ ನಾಳೆ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ ಎಸ್, ಥ್ಯಾಂಕ್ ಯು.